ಹಲೋ ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಆಯಿಷಾ. ನೀವು ನೋಡ್ತಿದ್ದೀರಾ ಆಯಿಷಾ ಸಿದ್ದಿಖಾ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಪೂರ್ ಬ್ಲಡ್ ಸರ್ಕ್ಯುಲೇಷನಿಂದ ಯಾವ್ಯಾವ ಡಿಸೀಸ್ ಕಾಸ್ ಆಗುತ್ತೆ, ಸಿಂಪ್ಟಮ್ಸ್ ಏನು, ಕಾಸಸ್ ಏನು. ಪೂರ್ ಬ್ಲಡ್ ಸರ್ಕ್ಯುಲೇಷನ್ ಅನ್ನುವುದು ರಕ್ತ ಸರಿಯಾಗಿ ಶರೀರದಲ್ಲಿ ಎಲ್ಲ ಭಾಗಗಳಿಗೆ ಹೋಗದಿರುವ ಸ್ಥಿತಿ. ಇದರಿಂದ ಸಾಕಷ್ಟು ಆರೋಗ್ಯದ ಸಮಸ್ಯೆಗಳು ಉಂಟಾಗಬಹುದು. ಅನ್ಹೆಲ್ದಿ ಬ್ಲಡ್ ಸರ್ಕ್ಯುಲೇಷನ್, ಅನಾರೋಗ್ಯಕರ ರಕ್ತ ಪ್ರವಾಹ. ನಮ್ಮ ದೇಹದಲ್ಲಿ ರಕ್ತ ಫ್ಲೋ ಕಡಿಮೆ ಆದಾಗ ಅಥವಾ ಬ್ಲಾಕ್ ಆಗಿದ್ದಾಗ ಪೂರ್ ಬ್ಲಡ್ ಸರ್ಕ್ಯುಲೇಷನ್ ಉಂಟಾಗುತ್ತದೆ. ಇದಕ್ಕೆ ಹಲವಾರು ಕಾರಣಗಳಿವೆ. ಪೆರಲ್ ಆರ್ಟರಿ ಡಿಸೀಸ್, ಈ ರೋಗ ಹೇಗೆ ಉಂಟಾಗುತ್ತಂದರೆ ಆರ್ಟರೀಸಲ್ಲಿ ಫ್ಯಾಟ್ ಡೆಪಾಸಿಟ್ ಆದಾಗ ಬ್ಲಾಕ್ ಆರ್ಟರೀಸ್ ಆಗಿ ಬ್ಲಡ್ ಫ್ಲೋ ಆರ್ಗನ್ಸಿಗೆ, ಲೆಗ್ಸಿಗೆ ಕಡಿಮೆ ಆಗುತ್ತೆ ಫ್ಲೋ ಆಗೋದು. ಆವಾಗ ಫ್ಲೋ ಕಡಿಮೆ ಆದರೆ ಆಕ್ಸಿಜನ್ ಸಪ್ಲೈ ಆಗಲ್ಲ. ಆವಾಗ ನೋವು ಸ್ಟಾರ್ಟ್ ಆಗುತ್ತೆ ಕಾಲಲ್ಲಿ, ಮತ್ತು ಸುಸ್ತಾಗೋದು, ಸ್ಕಿನ್ ಬಿಕಮ್ ಕೋಲ್ಡ್, ಚೇಂಜ್ ಇನ್ ಸ್ಕಿನ್ ಕಲರ್. ಇದಕ್ಕೆ ಕಾರಣ ಅತಿಯಾದ ಸ್ಮೋಕಿಂಗ್, ಎಕ್ಸೆಸಿವ್ ಸ್ಮೋಕಿಂಗ್, ಹೈ ಕೊಲೆಸ್ಟ್ರಾಲ್ ಲೆವೆಲ್, ಅನ್ಕಂಟ್ರೋಲ್ ಡಯಾಬಿಟೀಸ್, ಹೈ ಬ್ಲಡ್ ಪ್ರೆಷರಿಂದ ಈ ಪೆರಿಫೆರಲ್ ಡಿಸೀಸ್ ನಿಮಗೆ ಕಾಣಿಸಬಹುದು. ಬ್ಲಡ್ ಕ್ಲಾಟ್ಸ್, ಇಂಜುರಿ ಆದಾಗ ಅಲ್ಲಿ ಸ್ವೆಲ್ಲಿಂಗ್ ಆಗಿ ಅಫೆಕ್ಟೆಡ್ ಏರಿಯಾಸಲ್ಲಿ ಅಥವಾ ಪೇನ್, ನೋವು ಅಥವಾ ಸ್ಕಿನ್ ರೆಡ್ ಆಗಿರಬಹುದು. ಇಲ್ಲಾಂದರೆ ಇದ್ದಕ್ಕಿದ್ದಂಗೆ ಉಸಿರಾಟ ತೊಂದರೆ ಆಗಬಹುದು. ಇವೆಲ್ಲ ಯಾಕಾಗುತ್ತಂದರೆ ಅನ್ಹೆಲ್ದಿ ಲೈಫ್ ಸ್ಟೈಲು ಮತ್ತು ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟೀಸಿಂದ ನಿಮಗೆ ಬ್ಲಡ್ ಕ್ಲಾಟ್ಸ್ ಆಗಬಹುದು. ಒಬೆಸಿಟಿ ಲಕ್ಷಣಗಳು: ವೇಟ್ ಹೈಯರ್ ದನ್ ಅ ನಾರ್ಮಲ್, BMI ಇಸ್ ಗ್ರೇಟರ್ ದೆನ್ 30, ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಕಾಣಿಸಬಹುದು ನಿಮಗೆ, ಟಯರ್ಡ್ನೆಸ್, ಸುಸ್ತಾಗಬಹುದು. ಇವೆಲ್ಲ ಯಾಕಾಗುತ್ತಂದರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ, ಇಂಪ್ರಾಪರ್ ಡಯಟ್ ತಗೊಂಡಾಗ ಮತ್ತು ಕ್ಯಾಲರೀಸ್ ಅತಿ ಹೆಚ್ಚಾಗಿ ತಗೊಂಡಾಗ ಈ ಒಂದು ಒಬೆಸಿಟಿ ನಮಗೆ ಕಾಣಿಸಬಹುದು. ಇದು ಯಾಕಾಗುತ್ತಂದರೆ ಅತಿಯಾದ ಕ್ಯಾಲರೀಸ್ ಸೇವನದಿಂದ ಶರೀರ ಕೊಬ್ಬು ಹೆಚ್ಚಾಗಿ, ಅಂದರೆ ಬಾಡಿ ಸ್ಟೋರ್ಸ್ ಎಕ್ಸ್ಟ್ರಾ ಫ್ಯಾಟ್. ಇದು ಹೃದಯದಲ್ಲಿ ಕ್ಯಾಲರೀಸ್ ಜಾಸ್ತಿ ತಗೊಂಡಾಗ ಫ್ಯಾಟ್ ಅಕ್ಯುಮುಲೇಷನ್ ಆಗುತ್ತೆ ಹಾರ್ಟ್ ಮೇಲೆ, ಲಿವರ್ ಮೇಲೆ ಅಥವಾ ಪ್ಯಾಂಕ್ರಿಯಾಸ್ ಮೇಲೆ. ಜಾಸ್ತಿ ಸ್ಟ್ರೆಸ್ ಆಗಿ ಒಬೆಸಿಟಿ, ಫ್ಯಾಟ್ ಬಾಡಿಯಲ್ಲಿ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಡಯಾಬಿಟೀಸ್ ಸಿಂಪ್ಟಮ್ಸ್: ಇನ್ಕ್ರೀಸಿಂಗ್ ಥರ್ಸ್ಟ್, ಎಕ್ಸೆಸಿವ್ ಯೂರಿನೇಷನ್, ವೀಕ್ನೆಸ್, ಸ್ಲೋ ಹೀಲಿಂಗ್ ಆಫ್ ದ ವೂಂಡ್ಸ್. ಯಾಕಂದರೆ ಈ ಡಯಾಬಿಟೀಸ್ ಬರೋ ಕಾರಣ ಜೆನೆಟಿಕ್ ಇಂಬ್ಯಾಲೆನ್ಸ್ ಆಗಿರಬಹುದು, ಅಥವಾ ಲೋ ಇನ್ಸುಲಿನ್ ಪ್ರೊಡಕ್ಷನ್ ಅಥವಾ ಶುಗರ್ ಕನ್ಸಂಪ್ಷನ್ ಜಾಸ್ತಿ ಮಾಡಿದಾಗ ಈ ಕಾಯಿಲೆ ಬರುತ್ತೆ. ಉಂಟಾಗುವ ಕಾರಣ ಏನಂದರೆ ಶರೀರದಲ್ಲಿ ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡದಿಲ್ದಾಗ, ವೆನ್ ಇನ್ಸುಲಿನ್ ಡಸ್ ನಾಟ್ ವರ್ಕ್ ಪ್ರಾಪರ್ಲಿ, ಅಥವಾ ಇನ್ಸುಲಿನ್ ಉತ್ಪನ್ನ ಕಡಿಮೆ ಆದಾಗ ಲೋ ಇನ್ಸುಲಿನ್ ಪ್ರೊಡಕ್ಷನ್ ಕಾಸಸ್ ಡ್ಯಾಮೇಜ್ ಟು ವೇರಿಯಸ್ ಪಾರ್ಟ್ಸ್ ಆಫ್ ದ ಬಾಡಿ. ಹಾರ್ಟ್ಸ್ ಡಿಸೀಸ್ ಲಕ್ಷಣಗಳು: ಎಫೆಕ್ಟೆಡ್ ಏರಿಯಾಸ್ ಏನಾಗುತ್ತೆ, ಬರ್ತಾ ಬರ್ತಾ ವೈಟ್ ಕಲರಿಗೆ ಟರ್ನ್ ಆಗುತ್ತೆ ಅಥವಾ ನೀಲಿ ಬಣ್ಣ ಆಗುತ್ತೆ. ಇದು ಯಾಕಾಗುತ್ತಂದರೆ ಈ ರೆನಾಲ್ಡ್ಸ್ ಡಿಸೀಸ್ ಬರೋ ಕಾರಣ ಸಿವಿಯರ್ ಕೋಲ್ಡ್, ಅತಿಯಾದ ಕೋಲ್ಡ್, ಸ್ಟ್ರೆಸ್, ಆಟೋಮೇಟೆಡ್ ಡಿಸಾರ್ಡರ್. ಈ ರೋಗ ಉಂಟಾಗುವುದು ಹೇಗಂದರೆ ಡ್ಯೂ ಟು ದ ಕೋಲ್ಡ್ ಆ್ಯಂಡ್ ಸ್ಟ್ರೆಸ್. ಸ್ಮಾಲ್ ಬ್ಲಡ್ ವೈರಕೋಸ್ ವೇನ್, ಸ್ವೆಲನ್ ವೇನ್ಸ್ ಚರ್ಮದ ಕೆಳಗಡೆ ಸ್ಪಷ್ಟವಾಗಿ ಕಾಣಿಸುತ್ತವೆ. ಅಂದರೆ ಉರಿ, ನೋವು ಆಗಿ ಅಥವಾ ಫೀಲಿಂಗ್ ಹೆವಿನೆಸ್. ಯಾಕಾಗುತ್ತಂದರೆ ನಾವು ಜಾಸ್ತಿ ಹೊತ್ತು ನಿಂತ್ಕೊಂಡೇ ಇದ್ದಾಗ ಅಥವಾ ಪ್ರೆಗ್ನೆನ್ಸಿ ಟೈಮಲ್ಲಿ ಬರಬಹುದು ವೆರಕೋಸ್ ವೇನ್, ಅಥವಾ ಇದ್ದಕ್ಕಿದ್ದಂಗೆ ನಮ್ಮ ವೇಟ್ ಗೇನ್ ಆಗಿದ್ರೂ ಸಹ ವೆರಕೋಸ್ ವೇನ್ ಬರೋ ಕಾರಣ ಇದೆ. ಈ ರೋಗ ಉಂಟಾಗುವುದು ಹೇಗಂದರೆ ವೇನ್ಸ್ ಒಳಗಡೆ ವೇಲ್ಸ್ ಸರಿಯಾಗಿ ಕೆಲಸ ಮಾಡದಿಲ್ದಾಗ ಬ್ಲಡ್ ಬ್ಯಾಕ್ವರ್ಡ್ಸ್ ಆಗಿ ಫ್ಲೋ ಆಗುತ್ತೆ. ಆಮೇಲೆ ಆವಾಗ ಪ್ರೆಷರ್ ಇನ್ಕ್ರೀಸ್ ಆಗಿ ವೇನ್ಸ್ ಏನು ಮಾಡುತ್ತೆ, ವೇನ್ಸ್ ಬಿಕಮ್ ಸ್ವೆಲ್. ಹೌ ಕ್ಯಾನ್ ಯು ಕ್ಯೂರ್ ಫ್ರಮ್ ದಿಸ್? ಗೋ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡಿ, ವಾಕ್ ಮಾಡಿ, ಜಾಗಿಂಗ್ ಮಾಡಿ, ಹೆಲ್ತಿ ಡಯಟ್ ತಗೊಳ್ರಿ, ಆ್ಯಂಡ್ ಹ್ಯಾವ್ ಅ ಗುಡ್ ಡೇ. ಥ್ಯಾಂಕ್ ಯು ಎವ್ರಿ ಒನ್. ಲೈಕ್, ಸಬ್ಸ್ಕ್ರೈಬ್.